परदेशात भरघोस पगाराच्या नोकरीचे आमिष दाखवून बेळगावातील 3 युवकांची मोठी फसवणूक करण्यात आल्याचा धक्कादायक प्रकार उघडकीस आलाय. आकाश कागणीकर, ओंकार लोखंडे आणि संस्कार लोखंडे या युवकांना तब्बल 1 महिना कंबोडियामध्ये सायबर फसवणूक करणाऱ्यांनी ओलीस ठेवून अमानुष छळ केला. हाँगकाँगमध्ये महिन्याला 1 लाख रुपये पगाराची टायपिंग डेटा एंट्री ऑपरेटरची नोकरी आहे असं सांगून बेळगावमधील एजंटांमार्फत या युवकांना परदेशात पाठवण्यात आलं. मात्र हाँगकाँगऐवजी आरोपींनी त्यांना कंबोडियाला नेलं. तिथे युवकांवर दररोज व्हॉट्सॲप व इंस्टाग्रामद्वारे सायबर फसवणूक करण्यासाठी जबरदस्ती केली जात होती. हे काम करण्यास नकार दिल्यास मारहाण व शारीरिक छळ करण्यात येत असल्याचा आरोप युवकांनी केलाय. या प्रकरणी आकाश कागणीकर तसेच लोखंडे बंधूंच्या वडिलांनी बेळगाव सीईएन पोलीस ठाण्यात तक्रार दाखल केली होती. प्रकरणाची गंभीर दखल घेत बेळगावचे पोलीस आयुक्त यांनी कंबोडियातील भारतीय दूतावासाला याबद्दल माहिती दिली. यानंतर कंबोडियन पोलिसांनी केलेल्या छाप्यामध्ये सायबर फसवणूक केंद्र उघडकीस आलं असून भारतासह विविध देशातील सुमारे 50हून अधिक युवकांना तिथे ओलीस ठेवण्यात आल्याचं समोर आलंय. ನನ್ನ ಹೆಸರು ಆಕಾಶ್ ಅಂತ ರೀ. ಇವ್ರ ಹೆಸರು ಓಂಕಾರ ಅಂತ ರೀ ಸರ್. ಇವ್ರ ಹೆಸರು ಸಂಸ್ಕಾರ ಅಂತ ರೀ ಸರ್. ನಾವು ಫಸ್ಟ್ ನಾನು 1 ತಾರೀಕು ಡಿಸೆಂಬರ್ 1 ತಾರೀಕಿಂದ ಗೋವಾದಿಂದ ಚಂಡೀಗಢ ಹೋಗಿದ್ದೀನಿ ಸರ್. ಚಂಡೀಗಢದಿಂದ ನಮಗೆ ಅಲ್ಲಿ ಒಂದು 2 ಡೇ ಸ್ಟೇ ಮಾಡ್ಕೊಂಡು ಅಲ್ಲಿಂದ ನಮಗೆ ದಿಲ್ಲಿ ಹೋಯ್ತಾರೆ ಸರ್. ದಿಲ್ಲಿಂದ ಫ್ಲೈಟ್ ಟಿಕೆಟ್ ಮಾಡಿ ಬ್ಯಾಂಕಾಕ್ ಹೋಯ್ತಾರೆ ಸರ್. ಬ್ಯಾಂಕಾಕಲ್ಲಿ 8 ದಿವಸ ಇಟ್ಟಿರಿ ನಮ್ಗೆ. 8 ದಿವಸ ಇದ್ದ ಕೂಡಲೇ ಅವರಂದರು ನಿಮಗೆ ಹಾಂಗ್ಕಾಂಗ್ ಕಳಿಸ್ತೀವಿ, ನೀವು ಕಂಬೋಡಿಯಾಗೆ ಬರ್ರಿ, ಕಂಬೋಡಿಯಾದಿಂದ ನೀವು ಹಾಂಗ್ಕಾಂಗ್ ಕಳಿಸ್ತಾ ಅಂತಿದ್ರು ರೀ. ಕಂಬೋಡಿಯಾದಿಂದ ಬ್ಯಾಂಕಾಕಿಂದ ನಾವು ಕಂಬೋಡಿಯಾ ಹೋದ್ವಿ ಸರ್. ಕಂಬೋಡಿಯಾದಾಗ ಹೋದ ಕೂಡಲೇ ಅವ್ರು ನಮಗೆ ಪಿಕಪ್ ಮಾಡ್ಕೊಂಡ್ರೆ, ಏರ್ಪೋರ್ಟಿಂದ ಪಿಕಪ್ ಮಾಡ್ಕೊಂಡ್ರು. ಒಂದು ಹೋಟೆಲ್ನಲ್ಲಿ ಕುಣಿಸ್ಕೊಂಡ್ರೆ ರೀ. ಅಲ್ಲಿ ಆಸಿಫು ಮತ್ತು ಅಮಿತ್ ಗುಪ್ತಾ ಅಂತ ಇಬ್ಬರು ಇದ್ದರು. ಅವ್ರ ಹೋಟೆಲ್ನಲ್ಲಿ ಹೋಗಿ ನಮಗೆ ಸ್ಕ್ಯಾಮ್ ಕೆಲಸ ಐತಿ, ಧಮಕಿ ಮಾಡಿ ನಮಗೆ ಶಾಕ್ ಹಚ್ತೀವಿ, ನೀವು ಮನೆ ಕಳಿಸೋದಿಲ್ಲ, ಹಾಂಗ್ಕಾಂಗ್ ಹೋಗ್ಬೇಕಂದ್ರೆ ನಿಮಗೆ ಒಂದು 5 ಲಕ್ಷ ರೂಪಾಯಿ ಕೊಡ್ಬೇಕು ನೀವು ಎಕ್ಸ್ಟ್ರಾ ಅಂತ ಅಂಜಿಕೆ ಹಾಕಿ, ದಬಾವಣೆ ಹಾಕಿ, ರಾತ್ರಿ ಎಲ್ಲ ಧಮಕಿ ಅದು ಕೊಟ್ಟು ನಮಗೆ ಮಾರ್ನಿಂಗ್ ಅಂದ್ರೆ ಕಂಪ್ನಿ ಒಳಗೆ ಕಳಿಸ್ಬಿಟ್ಟಾರೆ ಸರ್. ಓಕೆ, ಅಲ್ಲಿ ಹೆಂಗೆ ಬಂದಿತ್ತು ವಾಪಸ್ ಹೆಂಗೆ ಬಂದಿದ್ದು ಸರ್? ಹೆಂಗೆ ಬಂದೀವಿ ಅಂದರೆ ಸರ್, ಒಂದು 2-3 ದಿವಸ ನಾವು ಭಾಳ ಟಾರ್ಚರ್ ಮಾಡಿದ್ರೆ ರೀ ಸರ್. ನೀವು ಯಾರಿಗೆ ರೀ ಪೊಲೀಸ್ ಆಗಲಿ ಎಂಬೆಸಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕೊಂದು ಹೋಗಿದ್ದೇವೆ ಅಂತ ನಮಗೆ ಧಮಕಿ ಕೊಟ್ಟರು. ಆಮೇಲೆ ನಮಗೆ ಯಾರು ಹಿಂಗೆ ಓಡೋಗಿದ್ರೆ ಅವ್ರ ಮುಂದೆ ನಮಗೆ ಕರ್ಕೊಂಡು ಹೋದ್ರೆ 3-4 ಮಂದಿಗೆ ಬಡ್ದಿರಿ ಸರ್. ಶಾಕ್ ಅದು ಹಾಕಿ ಬಡ್ದಿರ ರೀ. ಆಮೇಲೆ ನಾವು ಟ್ರೈ ಮಾಡಿದ್ರಿ, ನಮಗೂ ಭಾಳ ಬಡ್ದಿರಿ ಸರ್. ಅಲ್ಲೇ ನಾವು ಈಗ ಹೋಗ್ಬೇಕಂತ ನಮ್ಮ ಬ್ರದರ್ಸಿಗೆ ಅದು ಕಾಲ್ ಹಚ್ಚಿದವ್ರು ನೋಡಿ ನಮಗೆ ಅಂದ್ರೆ ಭಾಳ ಬಡ್ದಿದ್ದಾರೆ ಸರ್. ಆದಾಗಿ ನಾವು ನಮ್ಮ ಬ್ರದರ್ಸಿಗೆ ಅದು ಹೇಳಿದ ಕೂಡಲೇ, ಫ್ಯಾಮಿಲಿ ಒಳಗೆ ಹೇಳಿದ ಕೂಡಲೇ ಅವರೆಲ್ಲರೂ ಬಂದು ಇಲ್ಲಿ ಹೇಳಿದ್ದಾರೆ. ಆಮೇಲೆ ನಮಗೆ 8 ದಿವಸ 10 ದಿವಸ ನಮ್ಮ ಕಡೆ ಮೊಬೈಲ್ ಇದ್ದಿಲ್ಲ ಸರ್. ಪೊಲೀಸರು ಬಂದು ನಮಗೆ ಎತ್ಕೊಂಡು ಹೋದ್ಕೊಳ್ಳಿ ರೀ. 10 ದಿವಸ ಮೊಬೈಲ್ ಇದ್ದಿಲ್ಲ ಸರ್. ಆಮೇಲೆ 11ನೇ ದಿವಸಕ್ಕೆ ನಮಗೆ ಮೊಬೈಲ್ ಸಿಕ್ಕಿದ ಕೂಡಲೇ ನಾವೆಲ್ಲ ಹೇಳಿದ್ವಿ ರೀ ಹಿಂಗೆ ಆಗಿದೆ ಅಂತ. ಆಮೇಲೆ ಅಲ್ಲಿಂದ ಕ್ವಾರಂಟೈನ್ ರೂಮಿಗೆ ನಮಗೆ ಕರ್ಕೊಂಡು ಹೋಗಿದ್ದಾರೆ ರೀ. ಅಲ್ಲಿಯೂ ನಮಗೆ ಊಟ ಆಗಲಿ ನೀರಾಗಲಿ ಏನೂ ಕೊಟ್ಟಿಲ್ಲ ಸರ್. ಒಂದು 10-12 ದಿವಸ ನಮಗೆ ಏನೂ ಕೊಟ್ಟಿಲ್ಲ ಸರ್. ಅಲ್ಲಿಂದು ನಾವು ಮನೆಯೊಳಗೆ ಕಾಂಟ್ಯಾಕ್ಟ್ ಮಾಡ್ತಿದ್ವಿ ರೀ. ಆಮೇಲೆ ನನ್ನ ಬ್ರದರ್ಸಿಗೆ ಕಡೆಯಿಂದ ನಾವು ಊಟ ಬೇಕಂದ್ರೆ ನೀವು ಆರ್ಡ್ರ್ ಮಾಡ್ಕೊರಿ ಅಂದ್ರೆ ನನ್ನ 2 ಮಂದಿ ಬ್ರದರ್ಸಿಗೆ ಹೇಳಿ ಇಲ್ಲಿಂದ ಸ್ವಲ್ಪ ಊಟ ಅಂದ್ರೆ ಒಂದು ದಿವಸ ನಮಗೆ ಊಟ ಸಿಕ್ಕಿದೆ ರೀ ಸರ್. ಹಂಗೆ ನೋಡಿದ್ರೆ ಅದು ನಮ್ಮ ಮನೆ ಕಡೆಯಿಂದ ರೀ. ಮನೆ ಕಡೆಯಿಂದ ಊಟ ಸಿಕ್ಕಿದ ಕೂಡಲೇ ಅವ್ರಂದ್ರು ನೀವು ಹೋಗ್ಬೇಕಂದ್ರೆ ನೀವು ಟಿಕೆಟ್ ತೊಗೊರಿ, ಇದು ಮಾಡಿರಿ ಅಂದ್ರೆ. ಟಿಕೆಟ್ ತೊಗೊಂಡ್ರೂ ಅವ್ರು ನಮಗೆ ಭಾಳ ಟಾರ್ಚರ್ ಮಾಡಿದ್ದಾರೆ. ಟಿಕೆಟ್ ಎದಕ್ಕೆ ತೆಗೆದ್ರಿ ಹಂಗೆ ಹಿಂಗೆ ಅಂತ. ಆವಾಗ 3 ದಿವಸ ಇಟ್ಕೊಂಡು ಆಮೇಲೆ ಕ್ವಾರಂಟೈನಿಂದ ಇಮಿಗ್ರೇಷನಿಗೆ ಹೋಗಿದ್ದಾರೆ ರೀ ಸರ್. ಇಮಿಗ್ರೇಷನ್ ಒಳಗೂ ನಮಗೆ ಭಾಳ ಪ್ರಾಬ್ಲಮ್ ಮಾಡಿದ್ದಾರೆ ರೀ. ಇಮಿಗ್ರೇಷನ್ದ ಪ್ರಾಬ್ಲಮ್ ಮಾಡ್ಕೊಂಡು ಆಮೇಲೆ ನಮಗೆ ಇಲ್ಲಿ ಕಳಿಸ್ಬಿಟ್ಟಾರೆ ಸರ್. ಈಗ ಬೆಳಗಾವಿ ಪೊಲೀಸರಿಂದ ನೀವು ಈಗ ಬೆಳಗಾವಿ ಪೊಲೀಸ್ ಅವ್ರು ನಮಗೆ ಭಾಳ ಅಂದ್ರೆ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಈವ್ನಿಂಗ್ ಆಗಲಿ ಕಂಟಿನ್ಯೂ ನಮ್ಗೆ ಕಾಂಟ್ಯಾಕ್ಟ್ ಆಗಿತ್ತು ರೀ ಸರ್. ನಮ್ಮ ಜೊತೆ ಏನಾಗ್ತಾ ಇದ್ದಿಲ್ಲ ಅದು ನಾವು ಮುಚ್ಕೊಂಡು ಮಾಡ್ತಿದ್ವಿ ರೀ ಸರ್. ಬಾತ್ರೂಮ್ ಒಳಗೆ ಹೋಗಿ, ಸೈಡಿಗೆ ಹೋಗಿ, ಎಲ್ತ್ರಿಗೆ ಹೋಗಿ ನಾವು ಕಾಲ್ ಮಾಡ್ತಿದ್ವಿ ಸರ್. ಇಷ್ಟು ನಮಗೆ ದಬಾವಣೆ ಹಾಕಿದ್ರಿ ಸರ್. ನಿಮ್ಮನ್ನು ಈ ಏಜೆಂಟ್ರು ಬಂದು ಕರ್ಕೊಂಡು ಅವ್ರ ಹೆಸರು ಏನಪ್ಪ ಅವರು? ಏಜೆಂಟ್ ಪ್ರಸನ್ನ ಉಂದ್ರೆ ಅಂತ ಅದ ರೀ ಸರ್. ಅವರೊಬ್ಬರು ರೀ. ಆಮೇಲೆ ಆಸಿಫ್ ಅಂತ ಅದ ರೀ. ಆಮೇಲೆ ದಿಲ್ಲಿ ಒಳಗೆ ಇವ್ರದ್ದು ಟೋಟಲ್ 4 ಮಂದಿ ಅದ ರೀ ಸರ್. ಇಲ್ಲಿಂದ 2 ಮಂದಿ ರೀ. ಮುದಾಸಿರ್ ಅಂತ ಒಬ್ಬ ಅದ ರೀ, ಜಾರ್ಖಂಡ್ದವ ರೀ ಸರ್. ಆಮೇಲೆ ಅಮಿತ್ ಗುಪ್ತಾ ಅನ್ನೋ ಪಂಜಾಬ್ದ ರೀ. ಅಮಿತ್ ಗುಪ್ತಾ ಏನದಂದ್ರೆ ಮೇನ್ ಅವ ಅಲ್ಲೇ ಕಂಬೋಡಿಯಾದಾಗಿರ್ತಾನೆ ಸರ್. ಇವರು ಆಸಿಫು ಆಮೇಲೆ ಮುಸಾದಿರ್ ಅಂತದ ರೀ. ಅವರಿಬ್ಬರು ಕಾಂಟ್ಯಾಕ್ಟ್ ಹುಡುಗರು ಕಲೆಕ್ಟ್ ಮಾಡಿದ್ರು ದಿಲ್ಲಿ ಆಮೇಲೆ ಚಂಡೀಗಢದಿಂದ ಕಳಿಸ್ತಾರೆ ರೀ. ಹಾಂ ಹೌದು ರೀ. ಭಾಳ ಹುಡುಗರು ಸಿಕ್ಕೊಂಡು ಹಾಂ. ಈಗ ನಮ್ಮ ಕಡೆಯಿಂದ ಸರ್ ನಾ ಅವಾಗಿಂದ ಅಂದ್ರೆ ನಾನು ಟ್ರೈ ಮಾಡಿದ್ದೆ. ನನ್ನ ಕಡೆಯಿಂದ ಒಂದು 17 ಹುಡುಗರು ಇಂಡಿಯಾದವ್ರು ರಿಟರ್ನ್ ಬಂದಾರೆ ಸರ್. ರಾಜಸ್ಥಾನ ಆಗಲಿ, UP ಆಗಲಿ. ಹಾಂ, ಅಂದರೆ ಒಂದು ಏನು ಕ್ರೈಮ್ ಮಾಡ್ತಿದ್ರು ಸರ್? ಕ್ರೈಮ್ ಅಂದರೆ ಏನು ಮಾಡ್ತೀರ ರೀ, ಫಸ್ಟ್ ಡೇ ನಮಗೆ ಓದ್ ಕೂಡಲೇ ಟೈಪಿಂಗ್ ಅದು ಮಾಡಂತಿದ್ರೆ ರೀ. ಆಮೇಲೆ ಫೇಸ್ಬುಕ್ಕು ಇನ್ಸ್ಟಾ ಒಳಗೆ ಚಾಟಿಂಗ್ ಮಾಡಕ್ಕೆ ಹೇಳಿದ್ರೆ ರೀ. ಇನ್ಸ್ಟಾ ಚಾಟಿಂಗ್ ಮಾಡಿದ ಕೂಡಲೇ ನಮ್ಮ ಜೊತೆ ಒಬ್ಬರು ಚೈನೀಸ್ ಒಬ್ಬರು ಇರ್ತಾರೆ ರೀ. ಆಮೇಲೆ ಅವರು ಒಂದು ಟ್ರಾನ್ಸ್ಲೇಟರ್ ಅಂತ ಒಂದು ಮೊಬೈಲ್ ಇಟ್ಟಿದ್ದಾರೆ ಸರ್. ನಾವು ಮಾತಾಡ್ತಿರ್ತೀವಲ್ಲ ರೀ, ಹಿಂದಿ ಆಗಲಿ ಅಥವಾ ಮರಾಠಿ ಆಗಲಿ, ನಾವೇನು ಮಾತಾಡ್ತಿರ್ತೀವಲ್ಲಿ ನಾವು ಮಾತಾಡಿದ ಕೂಡಲೇ ಅವ್ರು ಚೈನೀಸ್ ಒಳಗೆ ಹೋಗ್ತಿದ್ದಾರೆ ಸರ್. ಅವ್ರಿಗೆ ಚೈನೀಸ್ ಬಾಸ್ ಇರ್ತಾರೆ, ಅವ್ರಿಗೆ ಗೊತ್ತಾಗ್ತಿದ್ದಾರೆ. ಅಂದರೆ ನಾವು ಹೆಲ್ಪ್ ಕೇಳಿದ ಕೂಡಲೇ ಅವ್ರು ನಮಗೆ ಬಡಿತಾರೆ. ಅಂದ್ರೆ ಅವ್ರ ಜೊತೆ ನಾವು ಇಂಡಿಯಾದವ್ರು ಅದಾರೆ, ನಮಗೆ ಹೆಲ್ಪ್ ಮಾಡಿರಿ ಹಿಂಗೆ ಏನು ಕೇಳಿದ್ರೆ ಬಡಿತಾರಂತ ನಮಗೆ ಹೇಳ್ತಿದ್ದಾರೆ ರೀ.
ನೀವು ಮಾತಾಡ್ರಿ ಇವ್ರ ಜೊತೆ ಇವ್ರು ಏನು ಕೆಲಸ ಮಾಡ್ತಾರೋ ಇವ್ರು ಗೌರ್ಮೆಂಟ್ ಸರ್ವೆಂಟ್ ಅದಾರು ಏನದಾರು ಹಿಂಗೆ ಹೇಳಿ ಮೋಡಸ್ ಆಫ್ ಕ್ರೈಮ್ ಏನು ಮಾಡಕ್ಕೆ ಕಳ್ಸಿದ್ರು? ಅರೆ ಸರ್ ಯಾವ ರೀತಿ ಕ್ರೈಮ್ ಮಾಡಕ್ಕೆ ಕಳ್ಸಿದ್ರು? ಅದೇ ರೀ ಸರ್ ಅವರು ಪೈಲ ಅವ್ರದ್ದು ಏನು ಮಾಡ್ತಾರೋ ಅದೆಲ್ಲ ಇನ್ಫಾರ್ಮೇಷನ್ ತೊಗೊಳೋದು ರೀ. ಇನ್ಫಾರ್ಮೇಷನ್ ತೆಗೆದುಕೊಳ್ಳಿ ಅವ್ರ ಜೊತೆ 2 ದಿವ್ಸ ಕಾಂಟ್ಯಾಕ್ಟ್ದಾಗ ಮಾಡೋದು ರೀ. ಆಮೇಲೆ ವಾಟ್ಸಪ್ನಲ್ಲಿ ಚಾಟ್ ಮಾಡ್ಕೊಂಡು ಅವ್ರ ಜೊತೆ 2-3 ದಿವ್ಸ ಕಾಲ್ ಮಾಡೋಕ್ಕೆ ಇದೆ ಸರ್. AI ಒಳಗೆ ಒಂದು ರೂಮ್ ಅದ ರೀ. ಆ ರೂಮ್ ಒಳಗೆ ಕುಂಚಿದ್ಕೊಳ್ಳಿ ಕಾಲ್ ಮಾಡಿದ ಕೂಡಲೇ AI ಒಳಗೆ ಫೇಸ್ ಚೇಂಜ್ ಆಗ್ತೈತೆ ರೀ ಸರ್, ವಾಯ್ಸ್ ಚೇಂಜ್ ಆಗ್ತೈತೆ ರೀ. ಅದು ಮಾತಾಡ್ಕೊಂಡು ಒಂದು 2-3 ದಿವಸ ಆದ್ಕೂಡಲೇ ನಮ್ಮ ಇನ್ನೊಂದು ಟೀಮ್ ಇರ್ತಿದ್ರು, ಆ ಟೀಮ್ ಕಡೆ ನಾವು ನಂಬರ್ ಕೊಡ್ತಿದ್ದೀರ ರೀ. ಅವರೆಲ್ಲ ರೊಕ್ಕ ಅದು ತೊಗೊಳೋದು ಅವ್ರು ಕೆಲಸ ಮಾಡ್ತಾರೆ ರೀ ಸರ್. ಹೌದು ರೀ ಸರ್. ಹೋಗಿ ಈಗ ನೀವು ಬದುಕು ಬಂದಿದ್ದು ಖುಷಿ ಆಯ್ತು? ಹಾಂ, ಬದುಕು ಬಂದಿದ್ದು ಖುಷಿ. ಯಾಕಂದ್ರೆ ರೀ ನಾವು ಆ್ಯಕ್ಚುಲಿ ನಾವು ಹೋಗಿದ್ದು ಕೂಡಲೇ ರೀ ನಮಗೆ ನೋ ಗ್ಯಾರಂಟಿ ಇತ್ತು ಸರ್. ನಾವು ಬರೋದಂದ್ರೆ ನಾವು ನೋ ಗ್ಯಾರಂಟಿ ಇತ್ತು. ನಿಮ್ಮ ಹೆಸರು? ನನ್ನ ಹೆಸರು ಆಕಾಶ್ ಅಂತ ರೀ ಸರ್. ನಾನು ಸಂಭಾಜಿ ಶ್ರೀರಂಗ್ ಲೋಖಂಡೆ ನನ್ನ ಹೆಸರು ರೀ. ನಮ್ಮ ಮಕ್ಕಳಿಗೆ ಮೋಸ ಮಾಡ್ಕೊಂಡು ಕಮ್ಮೋಡ್ಯ ತೊಗೊಂಡು ಹೋಗಿದ್ರಿ. ಹಾಂಗ್ಕಾಂಗ್ ಅಂತ ನಮ್ಗೆ ಹೇಳಿ ಕ್ಯಾಸ್ ಕಮ್ಮೋಡ್ಯಾಗ ಹುಡುಗರು ತೊಗೊಂಡು ಹೋಗಿದ್ರಿ. ಆಮೇಲೆ ನಾವು ಹುಡುಗರ ನಮ್ಮ ಜೀವ ಮೇಲೆ ಇದು ಬಂತು ರೀ. ಈಗ ನೀವು ಕ್ಲಾಸ್ ಮಾಡ್ತೀವಿ, ಇದು ಮಾಡ್ತೀವಿ, ರೊಕ್ಕ ಕೊಟ್ರಿ, ಇಲ್ಲದ್ರೆ ನಾವೇನು ಬಿಡಂಗಿಲ್ಲ ಅಂತ ಆಶಿಪ್ ಅಂತ ಒಂದು 2 ಏಜೆಂಟ್ ಅಲ್ಲಿಂದ ನಮ್ಗೆ ಫೋನ್ ಮಾಡಿದ್ರಿ. ಫೋನ್ ಮಾಡಿದ ಬಳಗ ನಮ್ಮ ಕಡೆ ಏನು ಹದಿರಾಕಿಲ್ಲ, ನಾವು ಡೈರೆಕ್ಟ್ ಕಾಕ್ತಿ ಸಿಪಿಐ ಕಡೆ ಹೋಗಿದ್ರಿ. ಕಾಕ್ತಿ ಸಿಪಿಐ ಕಡೆ ಹೋಗಿದ್ದ ಬಳಗ ಕಾಕ್ತಿ ಸಿಪಿಐ ಏನಂದ್ರಿ, ಇಲ್ಲಿಂದ ನೀವು ಡೈರೆಕ್ಟ್ ಕಮಿಷ್ನರ್ ಆಫೀಸ್ ಹೋಗ್ರಿ, ಮತ್ತು ಅಲ್ಲಿಂದ ಇದಾಗ್ತಿದ್ದಿ. ಅವರು ಒಂದು 2 ಈ ಪಾಸ್ಪೋರ್ಟ್ ತೆಗಿತಾರಲ್ಲ ಅವ್ರದ್ದು ಒಂದು 2 MBCದು ನಂಬರ್ ಕೊಟ್ಟಿದ್ರಿ. ಅವ್ರ ನಂಬರ್ ಕೊಟ್ಟಿದ್ದ ಬಳಗ ನಾವು ಹುಡುಗರ್ಗೆ ಆನ್ಲೈನ್ ಮಾಡ್ಕೇಸ್ ಅವ್ರ ಜೊತೆ ಮಾತಾಡಕ್ಕೆ ಹಚ್ಚಿದ್ರಿ ಹುಡುಗರ್ಗೆ. ಆಮೇಲೆ ಅವ್ರು ಎಮರ್ಜೆನ್ಸಿ ಕಾಲ್ ಮಾಡಿದ ಬಳಗ ಸರ್ ನಮ್ಮ ಹುಡುಗರ್ಗೆ ಗಾಡಿಯಾದ ಬಂದು ಕೆಲಸ ತೊಗೊಂಡೋಗಿದ್ರಿ. ನಮ್ಮ ಕಮಿಷ್ನರ್ ಆಫೀಸ್ದ ಮತ್ತು ಸುಮನ್ ಮೇಡಮ್ದು ಇವ್ರದ್ದು ಭಾಳ ಸಹಾಯ ಐತ್ರಿ. ಅದರ ಸಲುವಾಗಿ ನಮ್ಮ ಹುಡುಗರು ಹೊರಗೆ ಬಂದಾರ್ರಿ. ಪೊಲೀಸ್ ಕಮಿಷನರ್ ಮತ್ತು ಇದು ಭೂಷಣ್ ಸರ್ ಜಿ ಮತ್ತು ಇವು ಕಾಲಿ ಮಿರ್ಚಿ ಸರ್ ಮತ್ತು ಸುಮನ್ ಮೇಡಮ್ ಮತ್ತು ಅವ್ರ ಈ ಥರ ಕಂಪ್ಯೂಟರ್ ಮೇಲೆ ಇರ್ತಾರೆ ನೋಡ್ರಿ, ಅವ್ರದ್ದು ಹೆಸರು ರಾಜು ಸರ್. ಅವರು 10 ದಿವಸ ನಮ್ಮ ಫೋನ್ ಎಬಸ್ ಕ್ಯಾಸ್ ಮೊಬೈಲ್ ಮೇಲೆ ಮಾತಾಡಿ ಕ್ಯಾಸ್ ನಮ್ಗೆ ಹುಡುಗರು ಹೊರಗೆ ತೆಗ್ದಿದ್ದಾರೆ ನೋಡ್ರಿ. ನಿಮ್ಮ ಹೆಸರು? संभाजी श्रीरंग लोखंडे. स्वखर्चाने कंबोडियातून मायदेशी परतलेल्या या युवकांच्या सुटकेसाठी बेळगाव CN पोलीस ठाण्याचे निरीक्षक JM कालीमिर्ची यांच्या नेतृत्वाखालील पथकाने महत्त्वाची भूमिका बजावली. सध्या या प्रकरणी गुन्हा दाखल करण्यात आला असून फरार आरोपींच्या अटकेसाठी विशेष पथक स्थापन करून तपास सुरू ठेवण्यात आलाय. विनोद कोलकार, KMM मराठी, बेळगाव.